ಹ್ಯಾಪಿ ಆ್ಯನಿವರ್ಸರಿ ವಿಕ್ಕಿ. ನೀನು ನನ್ನ ಜೀವನಕ್ಕೆ ಹೇಗೆ ಬಂದೆ, ನಮ್ಮಿಬ್ಬರು ಪರಿಚಯ ಹೇಗಾಯಿತು ನನಗಂತೂ ಗೊತ್ತಿಲ್ಲ. ಆದರೆ ನೀನು ಬಂದ ಕ್ಷಣದಿಂದ ನನ್ನ ಜೀವನ ಬದಲಾಗಿದ್ದು ಮಾತ್ರ ನಿಜ. ಈ ವರ್ಷ ನಮ್ಮ ಆ್ಯನಿವರ್ಸರಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಇದೊಂಥರ ಸಡನ್ ಡಿವೈನ್ ಕಾಲಿಂಗ್ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ಸತ್ಯ. ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಿ. ಶಿವಪ್ಪ ಅವ್ರ ಕ್ಷೇತ್ರಕ್ಕೆ ಕರೆಸ್ಕೊಂಡು ನಾನಿದ್ದೀನಿ ಮಕ್ಕಳೇ, ಮುಂದೆ ನಡೀರಿ ಅಂತ ಹೇಳಿ ಆಶೀರ್ವಾದ ಮಾಡೋ ಥರ ನಮಗಂತೂ ಫೀಲ್ ಆಯಿತು. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತು ನಿಜಕ್ಕೂ ಸತ್ಯ. ನಿಜವಾಗ್ಲೂ ಶಿವಪ್ಪ ಅದೆಂಥ ದರ್ಶನ ಕೊಟ್ಟ ಅಂತ ಅಂದರೆ ಮಿನಿಮಮ್ 2 to 3 minutes ನಾವು ಶಿವಪ್ಪನ ಮುಂದೆನೇ ನಿಂತ್ಕೊಂಡಿದ್ದೀರಿ. ಅದು ಬಿಟ್ಟು ಬೇರೆ ಏನೋ ಬೇಕು ನಮ್ಗೆ, ಬೇರೆ ಏನೋ ಪಡ್ಕೊಬೇಕು ಅಂತ ಈ ಗಿರಿ ಪ್ರದಕ್ಷಿಣೆ ಮಾಡೋದು, ಬೆಟ್ಟ ಹತ್ತೋದು. ಎಂಥ ಕೋಇನ್ಸಿಡೆನ್ಸ್ ಅಂತ ಅಂದರೆ, ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ದು ಮಂಗಳವಾರನೇ ಆಗಿ. ಇದು ನಮ್ಮ ದೇಹಕ್ಕೆ ತಾಕೋದ್ರಿಂದ ನಾವು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬಂದಿದ್ದು ಆಯಾಸ, ಸುಸ್ತು. దర్శన ಎಲ್ಲ ముగితో దర్శన ముగిಸ್ಕೊಂಡು ನಾವು ಇವಾಗ ರೂಮ್ ಕಡೆ ಹೋಗ್ತಿದ್ದೀವಿ. అందరూ అరుణాచలంలోకి ప్రవేశించలేరు. ఇది ఒక సిద్ధాంతం ఉంది. జీవి యొక్క ప్రయాణాన్ని, మనుష్య ప్రయాణం అనకండి, జీవకోటి యాత్రలో ఒక అడ్డంగా గీత పెడతారట. ఏమా గీత అంటే, అరుణాచల ప్రవేశమునకు పూర్వము అసలు అరుణాచలంలోకి ప్రవేశించాడా ఇది చూస్తారు. రెండవది అరుణాచల ప్రవేశమునకు తరువాత. ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ, ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪಂಚಭೂತಗಳಲ್ಲಿ ಒಂದಾಗಿರುವ ಸಾಕ್ಷಾತ್ ಶಿವನು ಅಗ್ನಿ ರೂಪದಲ್ಲಿ ನೆಲೆಸಿರುವ ತಮಿಳುನಾಡಲ್ಲಿರುವ ತಿರುವನಮಲೈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಿ. ಈ ದೇವಸ್ಥಾನ ಸುಮಾರು 1100ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಇರೋ ಟೆಂಪಲ್. ಈ ಟೆಂಪಲ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ? ಪ್ರತಿ ದಿವಸ ನಾವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಓಪನ್ ಮಾಡಿದಾಗ ಫಸ್ಟು ನಮಗೆ ಕಣ್ಣಿಗೆ ಕಾಣಿಸೋದೆ ಚಾಗಂಟಿಯ ಅವರ ಸ್ಪೀಚ್. ಅರುಣಾಚಲೇಶ್ವರದ ಬಗ್ಗೆ ಅವ್ರು ಕೊಟ್ಟಿರೋ ಸ್ಪೀಚ್, ಅವ್ರು ಹೇಳಿರೋ ವಾಕ್ಯ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಯಿತು. ಆ್ಯಂಡ್ ಜನರಿಗೆ ಇದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿನೂ ಹೆಚ್ಚಾಯಿತು. ಆ ಟೆಂಪಲ್ನ ನಾನೂ ನೋಡಬೇಕು, ಅದ್ರ ಹಿನ್ನೆಲೆ ಇತಿಹಾಸನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಹೆಚ್ಚಾಯಿತು. ಅದಕ್ಕೆ ನಾನಿವತ್ತು ಈ ಟೆಂಪಲ್ ಬಗ್ಗೆ, ಅರುಣಾಚಲ ಹಿಲ್ ಬಗ್ಗೆ ನಾನು ತಿಳ್ಕೊಂಡಿರೋ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾವು ನೋಡೋ ಯಾವ ಮೌಂಟೇನ್ ಆದರೂ 2 ಲ್ಯಾಂಡ್ ಸರ್ಫೇಸ್ ಹಿಟ್ಟಾಗಿ ಹಿಲ್ಸ್ ಫಾರ್ಮ್ ಆಗುತ್ತೆ. ಬಟ್ ಈ ಅರುಣಾಚಲಂ ಹಿಲ್ ಮಾತ್ರ ಹಾಗೆ ಫಾರ್ಮ್ ಆಗಿದ್ದಲ್ಲ, ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿದ್ದು. ಅದಕ್ಕೆ ಇದನ್ನು ಸ್ವಯಂಭೂ ಅಂತ ಕರೀತಾರೆ. ಇದು ನ್ಯಾಚುರಲ್ ಆಗಿ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದೇ ಅಲ್ವಾ ನಿಮ್ಮ ಡೌಟು? ಒಂದು ಕಾಲದಲ್ಲಿ ಆ ಪ್ಲೇಸ್ ಎಲ್ಲ ತುಂಬ ಬೆಂಕಿ ರೂಪದಲ್ಲಿ ಇರ್ತಾ ಇತ್ತಂತೆ. ಬೆಂಕಿ ಅಂತ ಅಂದರೆ ನೀವು ವಾಲ್ಕ್ಯಾನೋ ಅಂತ ಅಂದ್ಕೊಳ್ಬೋದು. ಇದರಲ್ಲಿರೋ 1 ಪೀಸ್ ಆಫ್ ಸ್ಟೋನ್ನ ಫಾರಿನ್ ಸೈಂಟಿಸ್ಟ್ ಟೆಸ್ಟ್ ಮಾಡಿದಾಗ ಇದು ಹಿಮಾಲಯ ಪರ್ವತಕ್ಕಿಂತ ತುಂಬ ಎಷ್ಟೋ ಬಿಲಿಯನ್ ವರ್ಷದ ಹಳೇದು ಅಂತಲೂ ಪ್ರೂವ್ ಆಗಿದೆ. ಇದನ್ನು ಫಾರ್ಮ್ ಆಫ್ ಲಾರ್ಡ್ ಶಿವ ಅಂತಲೂ ಕರೀತಾರೆ. ಸ್ಕಂದ ಪುರಾಣದ ಪ್ರಕಾರ ಲಾರ್ಡ್ ವಿಷ್ಣು ಆ್ಯಂಡ್ ಬ್ರಹ್ಮ ಮಧ್ಯೆ ನಾನೆಚ್ಚ ನೀನೆಚ್ಚ ಅನ್ನೋ ಒಂದು ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತಂತೆ. ಈ ಆರ್ಗ್ಯುಮೆಂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಿದ್ದ ಕಾರಣ ಶಿವ ಅವರಿಬ್ಬರ ಮಧ್ಯೆ ಪ್ರತ್ಯಕ್ಷ ಆಗಿ ಒಂದು ಬೆಂಕಿ ಫಾರ್ಮ್ದಲ್ಲಿ ಫಾರ್ಮ್ ಆಗಿ, ಈ ಬೆಂಕಿ ಅಂತ್ಯ ಮತ್ತು ಆರಂಭನ ಯಾರು ಕಂಡಿಡ್ತಾರೋ ಅವರೇ ಹೆಚ್ಚು ಅಂತ ಹೇಳ್ತಾರಂತೆ. ಆವಾಗ ಬ್ರಹ್ಮ ಮತ್ತು ವಿಷ್ಣು ತುಂಬ ಹುಡುಕ್ತಾರಂತೆ, ಎಲ್ಲೂ ಸಿಗಲ್ವಂತೆ. ಆವಾಗ ವಿಷ್ಣುಗೆ ಅರ್ಥ ಆಗುತ್ತಂತೆ, ಹೋ ಇದು ಜೀವನ ಸತ್ಯ ಅಂತ ಹೇಳ್ಬಿಟ್ಟು ಶಿವನ ಹತ್ರ ಬಂದು ಶರಣಾಗತಿ ಹಾಕ್ತಾರಂತೆ. ಆದರೆ ಬ್ರಹ್ಮ ಇಲ್ಲ, ನಾನು ಕಂಡಿಡ್ದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ. ಆವಾಗ ಶಿವನ್ಗೆ ಕೋಪ ಬಂದು, ಭೂಮಿಲಿ ಪ್ರಪಂಚದಲ್ಲಿ ಯಾರೂ ನಿನ್ನ ಪೂಜೆ ಮಾಡಲ್ಲ ಅಂತ ಹೇಳ್ತಾರಂತೆ. ಅದಕ್ಕೆ ಏನೋ ಬ್ರಹ್ಮನ ದೇವಸ್ಥಾನ ನಾವು ಇಡೀ ಭೂಮಿಲಿ ಸ್ವಲ್ಪ ಬಿಟ್ಟರೆ ಎಲ್ಲೂ ನಮ್ಗೆ ಅಷ್ಟೊಂದು ಕಾಣಿಸಲ್ಲ. ಸೊ ಸ್ಕಂದ ಪುರಾಣದ ಪ್ರಕಾರ ಇದಾಗಿತ್ತು ಬ್ರಹ್ಮ ವಿಷ್ಣು ಸ್ಟೋರಿ. ಬಟ್ ಇದ್ರದ್ದು ಇನ್ನೊಂದು ಸ್ಟೋರಿ ಇದೆ, ಹೇಗೆ ಅರುಣಾಚಲ ಹಿಲ್ ಫಾರ್ಮ್ ಆಯಿತು ಅಂತ. ಆ ಸ್ಟೋರಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಆ ಸ್ಟೋರಿ ಬಗ್ಗೆನೂ ನಿಮಗೆ ಹೇಳ್ತೀನಿ.
ನೆಕ್ಸ್ಟ್ ನಾನಿವಾಗ ಗಿರಿ ಪ್ರದಕ್ಷಿಣೆ ಬಗ್ಗೆ ಹೇಳ್ತೀನಿ. ಸೊ ನಾನಿವಾಗ ಏನು ಹೆಂಗೆ ಮೌಂಟೇನ್ ಫಾರ್ಮ್ ಆಯಿತು ಅಂತ ಹೇಳಿದ್ನಲ್ಲ, ಆ ಮೌಂಟೇನ್ನೇ ಎಲ್ಲರೂ ಶಿವ ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಶಿವನ ಸುತ್ತೋದೇ ಗಿರಿ ಪ್ರದಕ್ಷಿಣೆ. ಟೋಟಲ್ ಆಗಿ ಅದು 14 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಅದನ್ನು ನಾವೂ ಸಹ ಮಾಡಿದ್ರಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಬನ್ನಿ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾವು ಹೇಗೆ ಗಿರಿ ಪ್ರದಕ್ಷಿಣೆ ಮಾಡಿದ್ರಿ ಅಂತ ನಾನು ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಹಲೋ ಗಾಯ್ಸ್, ಸೊ ಇದಾಗಿತ್ತು ನಾನು ಇವತ್ತಿನ ಔಟ್ಫಿಟ್. ವಿಕ್ಕಿಗೆ ಗೊತ್ತಿಲ್ಲ ನಾನು ಈ ಟಿ ಶರ್ಟ್ ಹಾಕೊತೀನಿ ಅಂತ. ನಾನು ಅವನಿಗೆ ಮಾತ್ರ ಮಹಾದೇವ್ ಟಿ ಶರ್ಟ್ ಆರ್ಡ್ರ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ. ಬಟ್ ನಾನು ಆರ್ಡ್ರ್ ಮಾಡಿಕೊಂಡು ಸೇಮ್ ಟು ಸೇಮ್ ಅವನಿಗೆ ಮ್ಯಾಚ್ ಮಾಡಿದ್ದೀನಿ. ರೆಡ್ ಕಲರ್ ಪಂಚೆ, ಶಲ್ಯ ಆ್ಯಂಡ್ ಶರ್ಟ್. ಸೊ ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನನಗೆ ಗಿರಿ ಪ್ರದಕ್ಷಿಣೆಗೆ ಹೋಗಬೇಕಾದ್ರೆ ಇಬ್ಬರು ಇದೇ ಥರ ಶರ್ಟ್ ಹಾಕ್ಕೊಂಡು ಒಂದು ಗುಡ್ ವೈಬಿಂದ ಹೋಗೋಣ ಅಂತ ಇಂಟ್ರೆಸ್ಟ್ ಇತ್ತು. ಸೊ ಅವ್ನು ರೆಡಿ ಆಗಿದ್ದಾನೆ ಈಚೆ, ನಾನು ರೆಡಿ ಆಗಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅನ್ಕೊತಾ ಇದ್ದೀನಿ. ನೋಡೋಣ ಸೇಮ್ ಟು ಸೇಮ್ ನೋಡಿದಾಗ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಕಮ್ ಆನ್, ಲೆಟ್ಸ್ ಗೋ. ವಿಕ್ಕಿ ಅಂದೆ ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ. ಮ್ಯಾಚಿಂಗ್ ಚೆನ್ನಾಗಿದೆಯಾ? ಬಾಯ್ಲಿ. ಸೊ ಇದು ನಮ್ಮ ಗಿರಿ ಪ್ರದಕ್ಷಿಣೆಗೆ ಹೋಗ್ಬೇಕಾದ್ರೆ ಹಾಕೊಬೇಕಾಗಿರೋ ಔಟ್ಫಿಟ್. ಚೆನ್ನಾಗಿದ್ಯಾ? ಮ್ಯಾಚ್ ಆಗ್ತಾ ಇದೆಯಾ ನಿನಗೆ? ಓಕೆ ಬಾ, ಟೈಮ್ ಆಯಿತು, ಬಿಸಿಲು ಕಡಿಮೆ ಆಗ್ತಾ ಇದೆ. ಹೋಗ್ಬಿಟ್ಟು ಗಿರಿ ಪ್ರದಕ್ಷಿಣೆಗೆ ಹೋಗೋಣ. ಸೊ ಇವಾಗ ಟೈಮ್ ಬಂದು 2 ಗಂಟೆ. ನಾವೊಂದು 4 ಗಂಟೆ ಅಷ್ಟರಲ್ಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಗಿರಿ ಪ್ರದಕ್ಷಿಣೆಗಿಂತ ಮುಂಚೆ ಫಸ್ಟು ಊಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಂಧ್ರ ಮೆಸ್ ಅಂತ ಇತ್ತು. ಜನ ತುಂಬ ಇದ್ದಾರೆ ಅನಿಸುತ್ತೆ. ಬಟ್ ಆಂಧ್ರ ಸ್ಟೈಲ್ ಫುಡ್ ಆ್ಯಂಡ್ ಅನ್ಲಿಮಿಟೆಡ್ ಫುಡ್ ಅಂತ ಹೇಳಿದ್ದಾರೆ. ನೋಡೋಣ, ಒಳಗಡೆ ಹೋಗಿ ಊಟನ ಟೇಸ್ಟ್ ಮಾಡಿ ಆಮೇಲೆ ನಾವು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಪದ್ಧತಿ ಅಲ್ಲ, ಕೈಕಾಲು ತೊಳ್ಕೊಂಡು ಒಳಗಡೆ ಮೆಸ್ಸಿಗೆ ಹೋಗಿ ಊಟ ಮಾಡೋ ಥರ. ನನಗಂತೂ ಒಂದೇ ಸಲಿಗೆ ಫುಲ್ಲಾಗೋಯ್ತು. ವಿಕ್ಕಿ ಒಂದು 4 ಸಲ ನಾವು ವಿಕ್ಕಿ ನೀನು 4 ಸಲ ಇಸ್ಕೊಂಬಂದು ಫುಲ್ಲು ಬ್ಯಾಟಿಂಗ್ ಮಾಡ್ತಾನೆ. ನಂಗೆ ಒಂದು ಸಲ ರೈಸ್ಗೆ ಫುಲ್ಲಾಗಿ ಸಾಕಪ್ಪ ಅನಿಸ್ಬಿಡ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತಾ? ಸೊ ಇವಾಗ ತಾನೇ ಊಟ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀರಿ. ಬಿಸಿಲಿದೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ, ಬಟ್ ಸ್ಟಿಲ್ 8 ಗಂಟೆ ಅಷ್ಟರಲ್ಲಿ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಸಿಲಾದರೂ ಪರವಾಗಿಲ್ಲ ಹೋಗ್ಬಿಟ್ಟು ಎಲ್ಲ ದೇವರು ಲಿಂಗಗಳನ್ನೂ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀರಿ. 4 ಗಂಟೆವರೆಗೂ ಸ್ವಲ್ಪ ತಡ್ಕೊಬೇಕು, ಆಮೇಲೆ ಸರ್ ಹೋಗ್ಬಿಡುತ್ತೆ. ಇನ್ನೇನಾದರೂ ಹೇಳಿದ್ರಾ? ಅಷ್ಟೇನಾ? ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತು ನಿಜಕ್ಕೂ ಸತ್ಯ. ಆ ಶಿವಪ್ಪನ ಆಜ್ಞೆ ಇಲ್ದಿರ ಒಂದು ಹುಲ್ಕಡ್ಡಿನೂ ಅಡ್ಲಾಡಲ್ಲ. ಅಂಥದ್ರಲ್ಲಿ ನಾವು ಅಂದ್ಕೊಂಡಿದ್ದು ಮಾತ್ರಕ್ಕೆ ಅದೆಲ್ಲ ನೆರವೇರಕ್ಕೆ ಸಾಧ್ಯನಾ? ನಾವು ಅಂದ್ಕೊಂಡಿದ್ದು ಫಸ್ಟು ಗಿರಿ ಪ್ರದಕ್ಷಿಣೆಗೆ ಹೋಗೋಣ, ಆಮೇಲೆ ಶಿವಪ್ಪನ ದರ್ಶನ ಮಾಡೋಣ ಅಂತ. ಬಟ್ ಇಲ್ಲಾಗಿದ್ದೇ ಉಲ್ಟಾ. ಗಿರಿ ಪ್ರದಕ್ಷಿಣಕ್ಕೆ ಫಸ್ಟು ಅಲ್ಲಿ ಆರತಿ ಮಾಡಿ ಆಮೇಲೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಲ್ಲ, ಅದನ್ನು ತೊಗೊಳೋಣ ಅಂತ ನಾವು ಅಂಗಡಿ ಹತ್ರ ಹೋದಾಗ ಅಲ್ಲಿ ಒಬ್ಬರು ವಯಸ್ಸಾಗಿರೋರು ಬಂದ್ಬಿಟ್ಟು ಈ ಬಿಸಿಲಲ್ಲಿ ನೀವು ಹೆಂಗೆ ಗಿರಿ ಪ್ರದಕ್ಷಿಣೆ ಮಾಡ್ತೀರಾ, ತುಂಬ ಕಷ್ಟ ಆಗುತ್ತೆ, ಫಸ್ಟು ಶಿವಪ್ಪನ ದರ್ಶನ ಮಾಡಿಬಿಡಿ, ಅದು ಒಳ್ಳೆಯದು, ಅದೊಂಥರ ಸಂಕಲ್ಪ ಥರ ಇದ್ದಂಗೆ. ಸೊ ನಿಮಗೇನು ಕೋರಿಕೆಗಳಿದೆಯೋ ಅದನ್ನೆಲ್ಲ ಅಲ್ಲಿ ಫಸ್ಟ್ ಹೇಳ್ಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಬಂದು ದರ್ಶನ ಮಾಡಿ ಅಂತ ಹೇಳಿದ್ರು.
ನಮಗೂ ಹೌದಲ್ವಾ, ನಾವು ಯಾವುದಾದ್ರೂ ಫಸ್ಟು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಸಂಕಲ್ಪ ನಾವು ಇಡ್ತೀರಿ, ಆಮೇಲೆ ಅಲ್ವಾ ಪೂಜೆ ಮಾಡೋದು. ಸೊ ಇದೊಂಥರ ಒಂದು ಗುಡ್ ಸ್ಟಾರ್ಟ್ ಅಂತ ಅನಿಸ್ತು ನಮಗೆ. ಸೊ ಅದಕ್ಕೆ ನಾವು ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ನಮ್ಮ ಮನಸ್ಸಲ್ಲಿ ಏನೇನಿದೆಯೋ ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ಆಮೇಲೆ ನಾವು ಗಿರಿ ಪ್ರದಕ್ಷಿಣೆಗೆ ಹೋದ್ರಿ. ಮೇ ಬಿ ಶಿವಪ್ಪನೇ ಬಂದು ನಮ್ಮ ಹತ್ರ ಹೇಳಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಇವಾಗ ನಾನು ನೆನೆಸ್ಕೊತಾ ಇದ್ರೆ ಹೌದು ಶಿವಪ್ಪನೇ ಇರ್ಬೋದೇನೋ ಅಂತಲೂ ಅನಿಸ್ತಾ ಇದೆ. ನಮಗೆ ನಿಜವಾಗ್ಲೂ ಶಿವಪ್ಪ ಅದೆಂಥ ದರ್ಶನ ಕೊಟ್ಟ ಅಂತ ಅಂದರೆ ಮಿನಿಮಮ್ 2 to 3 minutes ನಾವು ಶಿವಪ್ಪನ ಮುಂದೆನೇ ನಿಂತ್ಕೊಂಡಿದ್ದೀರಿ. ನಾವು ಹೋಗಿದ್ದ ಟೈಮಿಂಗ್ಸು ಅಥವಾ ಶಿವಪ್ಪನೇ ಆ VIP ಕರೆಸಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ನಾವು ಹೋಗಿದ್ದ ಸರಿಯಾದ ಟೈಮಿಗೆ ಅಲ್ಲಿ ಯಾರೋ VIP ಬರೋದೇನು, ಅವ್ರಿಗೆ ಮಂಗಳಾರತಿ ಎತ್ಕೊಡೋದೇನು, ಆ ಮಂಗಳಾರತಿನ ನಾವು ಸ್ವೀಕರಿಸೋದೇನು. ಓ ಮೈ ಗಾಡ್, ರಿಯಲಿ ವಿ ಆರ್ ಬ್ಲೆಸ್ಡ್. ಅದಕ್ಕೆ ಈ ಟೈಮ್ಗೆ ದರ್ಶನ ಮಾಡಬೇಕು ಅಂತ ನಾವು ಗಿರಿ ಪ್ರದಕ್ಷಿಣೆಗೆ ಹೋಗ್ತಿದ್ದವರು ಈ ಕಡೆ ಬಂದಿದ್ದು ಅದೆಲ್ಲ ಶಿವಪ್ಪನ ಆಜ್ಞೆ ಇಲ್ದಿರ ನಿಜವಾಗ್ಲೂ ನಡೆಯಲ್ಲ. ವಿ ಆರ್ ಟೋಟಲಿ ಬ್ಲೆಸ್ಡ್. ಈ ಮರದ ಬಗ್ಗೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಈ ಮರದ ಹೆಸರು ಸ್ಥಳ ವೃಕ್ಷ. ಈ ಮರ ಬಂದು ರಾಜಗೋಪುರ ರೈಟ್ ಸೈಡೇ ಬರುತ್ತೆ. ಈ ಮರದಲ್ಲಿ 18 ಸಿದ್ಧ ಮುನಿಗಳು ವಾಸವಾಗಿರ್ತಾರೆ, ಅದು ಹಲ್ಲಿ ರೂಪದಲ್ಲಿ. ಬಟ್ ಆ ಸಿದ್ಧ ಮುನಿಗಳು ಪ್ರತಿಯೊಬ್ಬರಿಗೂ ದರ್ಶನ ಕೊಡಲ್ಲ. ನಾವು ತುಂಬ ತಾಳ್ಮೆಯಿಂದ ಆ ಮರನ ಗಮನಿಸಿದಾಗ 3 ಸಿದ್ಧ ಮುನಿಗಳ ದರ್ಶನ ಆಯಿತು. ಅದನ್ನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೂ ಸಹ ತೋರಿಸ್ಕೊಡ್ತೀನಿ. ಕಾಣಿಸಿಲ್ಲ ನಿನಗೆ? ಹಾಂ, ಕಾಣಿಸಿಲ್ಲ ನನಗೆ. ಇಲ್ಲಿ ವಿ ಶೇಪ್ ಇದೆ ಅಲ್ಲ, ಇದ್ರಲ್ಲಿ ಝೂಮ್ ಮಾಡೋಣ, ಇದು ಗೊತ್ತಾಗುತ್ತೆ. ಅಯ್ಯಪ್ಪ ಕತ್ತೆಲ್ಲ ಅಲ್ಲೊಂದಿದೆ. ಕಾಣಿಸ್ತಾ? ಅಲ್ಲೊಂದಿದೆ, ಆ ಕಡೆ. ఈ కడుంది చూడండి, కనిపిస్తుందా? ఇది దీంట్లో చూడండి, కనిపించిందా? ఇక్కడ ನಾನೀಗಾಗಲೇ ಹೇಳ್ದಂಗೆ ಶಿವನೇ ಆ ಗಿರಿ ರೂಪದಲ್ಲಿ ಫಾರ್ಮ್ ಆಗಿದ್ದಾರೆ ಅನ್ನೋದು ಒಂದು ನಂಬಿಕೆ. ಆ ಗಿರಿ ಸುತ್ತೋ 14 ಕಿಲೋಮೀಟರೇ ಗಿರಿ ಪ್ರದಕ್ಷಿಣೆ. ಈ ಕಾಲದಲ್ಲಿ 1 ಕಿಲೋಮೀಟರ್ ಸಹ ನಡೆದೇ ಇಲ್ದಿರೋ ನಾವು 14 ಕಿಲೋಮೀಟರ್, ಅದು ಬರೀ ಕಾಲಲ್ಲಿ ಹೇಗೆ ನಡಿತೀವಿ? ಇದು ನಾವು ನಡೆಯೋದಲ್ಲ, ಆ ಶಿವಪ್ಪ ನಮ್ಮನ್ನು ನಡೆಸೋದು. ಯಾರ್ಯಾರು ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಿದಾರೋ ಎಲ್ಲರೂ ಈ ಮಾತನ್ನ ನಂಬ್ತಾರೆ. ಇದರಲ್ಲಿ నిజవాగ్లు సత్య అడిగిದೆ. అసలు అరుణాచలం అనేటటువంటి క్షేత్రం ఒకటి ఉంది, దానికి ఇంత ప్రాశస్త్యం ఉన్నది, పరమశివుని యొక్క పరిపూర్ణమైన అనుగ్రహం ఉన్నది. అక్కడికి వెళ్ళాలనేటటువంటి కోరిక పుట్టడం జరగదు. ఎందుకని? ఒక్కసారి అరుణాచలం వెడితే చిత్రగుప్తుడు గీత గీస్తాట, ఈ జీవుడు అరుణాచలం వెళ్ళాడు కాబట్టి తరువాత అని గీత గీస్తాడు. అంటే అరుణాచలం పట్టణంలోకి ప్రవేశించినంత మాత్రం చేత అంత గొప్ప అనుగ్రహంగా ఈశ్వరుడు భావన చేస్తాడు. అటువంటి చోటికి వెళ్ళడం, ఆ అరుణాచలానికి అంటే అక్కడ ఉన్నటువంటి ఆ కొండకి ప్రదక్షిణం చెయ్యడం అంత గొప్ప విశేషం.
14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ಬರೀ 8 ಲಿಂಗ ದರ್ಶನ ಮಾತ್ರ ಆಗಲ್ಲ, ಎಷ್ಟೋ ದೇವಾನುದೇವತೆಗಳ ದರ್ಶನ ಸಹ ಆಗುತ್ತೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಕಾಳಿ ಮಾತಾ, ದುರ್ಗಾ ಮಾತಾನೆಲ್ಲ ತುಂಬ ನಂಬ್ತಾರೆ. ನಾವು ಹಾಗೆ ಒಂದಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದಮೇಲೆ ಅಲ್ಲೊಂದು ಕಾಳಿ ದೇವಸ್ಥಾನ ಇರುತ್ತೆ. ಅಲ್ಲಿ ಪ್ರತಿಯೊಬ್ಬರು ನಿಂಬೆಹಣ್ಣು ತೊಗೊಂಡು ದೃಷ್ಟಿ ತೆಕ್ಕೊಂಡು ಒಂದು ತ್ರಿಶೂಲಕ್ಕೆ, ಇನ್ನೊಂದು ನಮಗೆ ಒಂದು ದೃಷ್ಟಿ ತೆಗೆದು ಕಾಲಲ್ಲಿ ಹೊಸ್ಕಿ ಒಳಗಡೆ ಹೋಗಿ ನಮಗಿರೋ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡಮ್ಮ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಅಲ್ಲಿಂದ ಬರ್ತಿದ್ದಂಗೆ ನಮ್ಮ ಮೇಲಿರೋ ಕೆಟ್ಟ ದೃಷ್ಟಿ ಎಲ್ಲ ಹೋಗಿದೆ ಅನ್ನೋ ಒಂದು ಭಾವನೆ ಸಹ ನಮಗೆ ಫೀಲ್ ಆಗುತ್ತೆ. ಸಿಕ್ತಾ ಕಲ್ಗಳು? ಇಲ್ಲ, ಇದೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಅದು ಮದ್ವೆಗೆ ಮತ್ತೆ ಅರ್ಶನದ ಕೊಂಬಂದು ಮದ್ವೆಗಂತೆ, ಈ ತರ ಇದು ತೊಟ್ಲು ಬಂದು ಮಗುಗಂತೆ. ನಮ್ಗೆ 2 ಆಗಿದೆ ಅಲ್ಲ, ನಾವು ಬರೀ ಮನೆ ಮಾತ್ರ ಕಟ್ಟೋಣ. ಕೈ ಮುಖ. ಓಂ ನಮಃ ಶಿವಾಯ. ಹೀಗೆ ಅಲ್ಲಿರೋ ಪ್ರತಿಯೊಂದು ದೇವಸ್ಥಾನಗಳಿಗೂ ಹೋಗಿ ಕೈ ಮುಕ್ಕೊಂಡು ಅದರ ವಿಶೇಷತೆ ತಿಳ್ಕೊಂಡು ಓಂ ನಮಃ ಶಿವಾಯ ಅಂತ ಸಾಂಗ್ ಹಾಕ್ಕೊಂಡು ಆ ಶಿವನ ಧ್ಯಾನ ಮಾಡಿಕೊಂಡು ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇಲ್ಲೆಲ್ಲ ಗ್ರೀನ್ ಮ್ಯಾಟ್ಸ್ ಯಾಕೆ ಹಾಕಿದ್ದಾರೆ ಗೊತ್ತಾ? ಆ ಕಡೆಯಿಂದ ಪ್ರಾಣಿಗಳೆಲ್ಲ ಬರುತ್ತಂತೆ, ಪ್ರಾಣಿಗಳಿಗಿಂತ ಹೆಚ್ಚಾಗಿ ಜಿಂಕೆಗಳು ಬರುತ್ತಂತೆ. ಸೊ ಆ ಜಿಂಕೆಗಳಿಗೆ ನಾವು ಮನುಷ್ಯರಾದವರು ಆ ಜಿಂಕೆಗಳನ್ನ ನೋಡಿದ ತಕ್ಷಣ ನಾವು ಮನುಷ್ಯರಾದವರು ಓಡೋಗ್ಬಿಟ್ಟು ಅದಕ್ಕೆ ಏನೇನೋ ಫೀಡ್ ಮಾಡ್ತೀರಿ, ತಿನ್ನಿಸ್ತೀರಿ ಅಲ್ವಾ, ಅದಕ್ಕೆಲ್ಲ ಹಾನಿಕರ ಆಗುತ್ತೆ ಅಂದ್ಬಿಟ್ಟು ಗ್ರೀನ್ ಮ್ಯಾಟ್ಸ್ ಹಾಕಿದ್ದಾರೆ. ಅದು ನೀನು ಬರೀ ಕೈಲಿದೆ ಅಲ್ಲ, ಅದಕ್ಕೆ ಹೋಗ್ತಾ ಇದೆ ನೋಡೋದು. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಲ್ಲರೂ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಂತೆ. ರೈಟ್ ಸೈಡಲ್ಲಿ ನಮಗೆ ಕಾಣಿಸ್ತಿರೋಂಥ ಸಾಧುಗಳು, ದೇವರುಗಳು ಎಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ಅದಕ್ಕೆ ನಾವುಗಳು ಯಾವಾಗ್ತಿದ್ರು ಲೆಫ್ಟ್ ಸೈಡಲ್ಲೇ ಹೋಗ್ಬೇಕಂತೆ. ಓಕೆ, ಹೊಸ ವಿಷಯ. ಯಾರ ಪಾದ ಪುಣ್ಯ ಇದು? ಗೊತ್ತಿಲ್ಲ ವಿಕ್ಕಿ. ಅವ್ರ ಪಾದ ಆಯ್ತು, ಇವಾಗ ನಮ್ಗಳ ಪಾದ ತೋರ್ಸೋಣ. ಬಾ ಕೂತ್ಕೋ. ಅಬ್ಬಾ ಅಮ್ಮಮ್ಮ, ನಿಂದು ತೋರ್ಸಕ್ಕಿ. ನಮ್ಮ ಮನೆ ಬರೋದಲ್ಲಿ ಇಷ್ಟೇ, ಹಿಂಗೆ ನಡೆಯೋದು, ಹಿಂಗೆ ಆಗೋದು ಅಂತ ಬರ್ಬಿಟ್ಟಿರ್ತಾನೆ. ಆದ್ರೂ ನಾವು ಯಾಕೆ ಅದು ಬಿಟ್ಟು ಬೇರೆ ಏನೋ ಬೇಕು ನಮ್ಗೆ, ಬೇರೆ ಏನೋ ಪಡ್ಕೊಬೇಕು ಅಂತ ಈ ಗಿರಿ ಪ್ರದಕ್ಷಿಣೆ ಮಾಡೋದು, ಬೆಟ್ಟ ಹತ್ತೋದು. ಸೊ ಇವೆಲ್ಲ ಯಾಕೆ ಮಾಡ್ಬೇಕು? ದೇವ್ರು ಮಾಡದಂಗೆ ನಾವ್ ಇರ್ಬೋದಲ್ಲ. ಹೆಂಗ್ ಬರ್ದಿದ್ರೆ ಹಂಗೆ ಮಾಡ್ಬೋದಲ್ಲ. ನಿಜ, ಬಟ್ ಆದ್ರೂ ಸ್ಟಿಲ್ ಯಾರು ಗೊತ್ತು, ಒಂದಷ್ಟು ಪುಟಗಳಲ್ಲಿ ದೇವ್ರು ನಿನ್ನಿಷ್ಟ ಅಂತಾನೆ ಬರ್ದಿರ್ಬೋದೇನೋ. ಸೊ ಅವಾಗ ನಾವೇನ್ ಬೇಡ್ಕೊಂಡ್ರು ಆಗುತ್ತೇನೋ.
ಅಲ್ವಾ? ಪಾಯಿಂಟ್ ಟು ಬಿ ನೋಟೆಡ್. ಪಾಯಿಂಟ್ ಟು ಬಿ ಆಲ್ವೇಸ್ ನೋಟೆಡ್. ಇನ್ಸ್ಟಾಗ್ರಾಮಲ್ಲಿ ಇದಿದೆ ಅಲ್ಲ, ಇದನ್ನ ಮ್ಯಾಜಿಕ್ ಲೈನ್ ಅಂತ ಹೇಳಿದ್ರು. ನಾನು ಏನಿಗೆ ಮ್ಯಾಜಿಕ್ ಲೈನ್ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತಾ ಇದ್ದೆ. ನೋಡಿದ್ರೆ ಇವಾಗ ನಂಗೆ ಗೊತ್ತಾಗ್ತಾ ಇದೆ, ಆ್ಯಕ್ಚುಲಿ ಇದು ಮ್ಯಾಜಿಕ್ ಲೈನೇ ವಿಕ್ಕಿ. ಯಾಕೆ ಹೇಳು? ಈ ಟಾರ್ ರೋಡು ಕಲ್ಲು, ಚಿಕ್ಕ ಚಿಕ್ಕ ಕಲ್ಲುಗಳು ಚುಚ್ಚಿ 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 ಕಾಲೆಲ್ಲ ನೋವು ಬರುತ್ತೆ. ಅದೇ ನೀನು ಈ ವೈಟ್ ಲೈನ್ ಮೇಲೆ ಬಂದಿದ ತಕ್ಷಣ ಒಂಥರ ಸಾಫ್ಟ್ ಆಗಿ ನೈಸಾಗಿ ಫೀಲ್ ಆಗುತ್ತೆ. ಎಲ್ಲಿ ಬಾ ಒಂದ್ಸಲಿ ನೋಡು ಅಲ್ಲ. ಅದಕ್ಕೆ ಇದು ಮ್ಯಾಜಿಕ್ ಲೈನ್. ಓನ್ಲಿ ಅರುಣಾಚಲಂಗೆ ಯಾರು ಬಂದಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿದೆ. ಮಂಗಳವಾರ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಆ್ಯಕ್ಚುಲಿ ಅದು ನಮಗೆ ಗೊತ್ತಿರಲಿಲ್ಲ. ಎಂಥ ಕೋಇನ್ಸಿಡೆನ್ಸ್ ಅಂತ ಅಂದರೆ, ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ದು ಮಂಗಳವಾರನೇ ಆಗಿತ್ತು. ಇಲ್ಲಿ ಕೇಳಿ ಅದರ విశేషತೆನ. మంగళవారం నాడు ప్రదక్షిణం చేస్తే సార్వభౌమత్వము. అయితే నేను ఇక్కడ మీకు ఒక మాట చెప్పవలసి ఉంటుంది. స్వయంగా భగవాన్ రమణులే చెప్పిన మాట. అరుణాచలంలో అరుణగిరికి ప్రదక్షిణానికి మంగళవారము శ్రేష్టము, చాలా మంచిది. మంగళవారం నాడు గిరి ప్రదక్షిణం చేస్తే ఎందుకో తెలుసా? అది అగ్ని కొండ, పావకి సుబ్రహ్మణ్య తత్వం, అది సుబ్రహ్మణ్య క్షేత్రం, శివానుగ్రహం. అక్కడ మంగళవారం నాడు ఉదయం కుజహోర ఉంటుంది. కుజుని యొక్క శక్తిని తగ్గించగలిగిన వాడు సుబ్రహ్మణ్యుడు. మంగళవారం సుబ్రహ్మణ్యానుగ్రహాన్ని ప్రోధి చేస్తుంది. అందుకే మంగళవారం నాడు ప్రదక్షిణం చాలా గొప్పది. సూరి నాగమ్మ గారు ప్రతి మంగళవారం గిరి ప్రదక్షిణానికి వెళ్ళేవారు. అప్పుడు మంగళవారం నాడు ప్రదక్షిణం చేసిన వాడు సార్వభౌముడవుతాడు. సార్వభౌముడవుతాడు అన్న మాటకు అర్థం చక్రవర్తి అంటే రాజ్య పరిపాలనే అనుకోక్కర్లేదు. భక్తి సార్వభౌముడు కావచ్చు, వైరాగ్య సార్వభౌముడు కావచ్చు, జ్ఞాన సార్వభౌముడు కావచ్చు. కాబట్టి మంగళవారం నాటి ప్రదక్షిణం సార్వభౌమత్వాన్ని ఇస్తుంది. ಇಷ್ಟು ಚಿಕ್ಕ ಗುಡಿಲಿ ಗಂಟೆಗಟ್ಲಿಂದ ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅಂತ ನೋಡಕ್ಕೆ ಹೋಗಿದ್ದು ನನಗೆ ಗೊತ್ತಾಗಿದ್ದು ಇದು ಮೋಕ್ಷ ಮಾರ್ಗ ಅಂತ. ತಿರುವನಮಲೆಯಲ್ಲಿರುವ ಈ ಮೋಕ್ಷ ದ್ವಾರದಲ್ಲಿ ಹಿಂದಿನಿಂದ ನುಗ್ಗಿ ಮುಂದಿನಿಂದ ಚಿಕ್ಕ ದ್ವಾರದಲ್ಲಿ ಹೊರಗಡೆ ಬಂದರೆ ನರಕದಿಂದ ಪಾರಾಗ್ತೀರಿ ಅನ್ನೋದು ಒಂದು ನಂಬಿಕೆ. ಈ ಗುಡಿಯಲ್ಲಿ ಶಕ್ತಿವಂತವಾದ 2 ಯಂತ್ರಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ನಮ್ಮ ದೇಹಕ್ಕೆ ತಾಕೋದ್ರಿಂದ ನಾವು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬಂದಿದ್ದ ಆಯಾಸ, ಸುಸ್ತು, ಮತ್ತೆ ನಾವು ಜೀವನದಲ್ಲಿ ಗೊತ್ತಿಲ್ಲದಿರೋ ಮಾಡಿರೋ ತಪ್ಪುಗಳನ್ನೆಲ್ಲ ಇಲ್ಲೊಂದು ಪಾಪ ಕಳಿಯುತ್ತೆ ಅಥವಾ ಒಂದು ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ಸತ್ಯ. ಎಂಥ ದಪ್ಪಗಿರೋರು ಹಾಗಿದ್ರೂ ಈ ಮೋಕ್ಷ ದ್ವಾರದಿಂದ ಹೊರ ಬಂದಿದ್ದಾರೆ, ಯಾರೂ ಸಿಲ್ಕೊಂಡಿಲ್ಲ. 5 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯರಾತ್ರಿ 12:30 ಮುಗಿಸ್ತಾ ಇದ್ದೀರಿ. ಗೋಪುರ ನೋಡಿದಾಗ ಆಗೋ ಖುಷಿನೇ ಬೇರೆ. ನಾನು ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 14 ಕಿಲೋಮೀಟರ್ 8 ಅವರ್ ಆ ಟಾರ್ ರೋಡಲ್ಲಿ ನಾವು ನಡೆದಿದ್ದು, ಆ ರಾಜಗೋಪುರ ನೋಡ್ತಾ ಇದ್ದಂಗೆ, ಆ ಸ್ವಾಮಿಗೆ ಕರ್ಪೂರದಾರತಿ ಎತ್ತಾ ಇದ್ದಂಗೆ ಆ ಕಾಲು ನೋವು ಇರ್ಬೋದು, ನಮ್ಮ ಮನಸ್ಸಲ್ಲಿ ಆಗಿದ್ದು ಒಂದು ವೈಬ್ರೇಷನ್, ಒಂದು ಡಿವೈನ್ ಫೀಲ್ ಇರ್ಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರೂ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಅದನ್ನು ಫೀಲ್ ಆದರೆ ಮಾತ್ರ ಅರ್ಥ ಆಗುತ್ತೆ. ಹ್ಯಾಪಿ ಆ್ಯನಿವರ್ಸರಿ ವಿಕ್ಕಿ. ಹ್ಯಾಪಿ ಆ್ಯನಿವರ್ಸರಿ ಪುಣ್ಯ. ಹ್ಯಾಪಿ 8th ಆ್ಯನಿವರ್ಸರಿ. ಥ್ಯಾಂಕ್ ಯು. ಸೊ ಹೆಂಗಿತ್ತು ನೆನ್ನೆ ಗಿರಿ ಪ್ರದಕ್ಷಿಣ? ನಿನ್ನೆ ಗಿರಿ ಪ್ರದರ್ಶನ 8 years ಜರ್ನಿನ 8 years ಜರ್ನಿನೂ ಗಿರಿ ಪ್ರದರ್ಶನ ಎರಡೂ ಒಂದೇ ಥರ ಇತ್ತು. ಅಂದರೆ ಯಾವ ಥರ ಇತ್ತು? ಅಂದರೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಮಿಡ್ಲಲ್ಲಿ ಹೋಗ್ತಾ ಹೋಗ್ತಾ ಕಷ್ಟ ಆಗ್ತಾ ಇತ್ತು, ಆಮೇಲೆ ಹೆಂಗೋ ದೇವರ ಇದರಿಂದ ಚೆನ್ನಾಗಾಯಿತು. ಎಲ್ಲ ಲೈಫ್ ಥರ, ನಮ್ಮ ಲೈಫ್ ಹೆಂಗಿದೆಯೋ ಹಂಗೆ ಸ್ಮೂತಾಗಿ ಇತ್ತು, ಚೆನ್ನಾಗಿ. ಅವಾಗ ಚೆನ್ನಾಗಿರುತ್ತೆ, ಅವಾಗ ಕಷ್ಟ ಆಗುತ್ತೆ, ಆಮೇಲೆ ರೀಚ್ ಆದಮೇಲೆ ಖುಷಿ ಆಗುತ್ತೆ. ದಟ್ಸ್ ಹೌ ದ ಲೈಫ್ ಇಸ್ ಅಲ್ಲ, ಅಷ್ಟೇ. ಓಕೆ, ನೈಸ್. ಸೊ ರೆಸ್ಟ್ ಮಾಡಿ ಹೋಟೆಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಫ್ರೈಡ್ ರೈಸ್. ಊಟ
ಊಟ ಮುಗಿಸ್ಕೊಂಡು ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ಸೊ ಅಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಇದೆಯಂತೆ, 1.5 ಕಿಲೋಮೀಟರ್ ಹತ್ಬೇಕಂತೆ. ಆ ಬೆಟ್ಟ ಹತ್ತೋಣ ಅಂದ್ಬಿಟ್ಟು ಹೋಗ್ತಾ ಇದ್ರಿ. ಬಟ್ ಬಾಡಿ ಆ್ಯಂಡ್ ಲೆಗ್ ಎರಡೂ ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಇಲ್ಲಿವರೆಗೂ ಬಂದಿರೋ ಕಾರಣಕ್ಕೆ ಅದನ್ನಾದರೂ ನೋಡಲೇಬೇಕು ಅನ್ನೋ ಇದಕ್ಕೆ ಹೋಗ್ತಿದ್ದೀರಿ. ಫೋಟೋಸ್ ಎಲ್ಲ ಅದು ಯಾರು ಹೇಳಿದ್ದು? ಮೇಲೆ ಸ್ಕಂದಾಶ್ರಮ ಮತ್ತು ವಿರೂಪಾಕ್ಷ ಕೇವ್ ಇದೆ. ಈ ವಿಡಿಯೋ ತುಂಬ ಲಾಂಗ್ ಆಗಿದ್ದ ಕಾರಣ ನಾನು ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಪಾರ್ಟ್ 2 ವಿಡಿಯೋ ಮಾಡಿ ಸ್ಕಂದಾಶ್ರಮ ಬಗ್ಗೆ, ವಿರೂಪಾಕ್ಷ ಕೇವ್ ಬಗ್ಗೆ, ಅದು ಹೇಗೆ ಸ್ಥಾಪನೆ ಆಯಿತು, ಅದರಲ್ಲಿ ಯಾರಿದ್ರು, ಏನದರದ್ದು ವಿಶೇಷತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆದ ಕಾರಣ ಟೆಂಪಲ್ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಒಳಗಡೆ ಕುತ್ಕೊಂಡು ಆ ಮೆಡಿಟೇಷನ್, ಆ ಟೆಂಪಲ್ ವೈಬ್ನ ಫೀಲ್ ಮಾಡೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಫಾರ್ ಶ್ಯೂರ್ ಎಕ್ಸಾಕ್ಟ್ ಟೈಮ್ಗೆ ಹೋಗಿ ಅಲ್ಲಿಂದು ವೈಬ್ನ ಫೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. పోయి రావచ్చా? 5:30 క్లోజ్ కదా గేట్. సైడ్ కాదు ముందా. ఎన్ని కిలోమీటర్ అవుతుంది? హాఫ్ అన్ అవర్ అవుతుంది. ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ. ಸ್ವಲ್ಪ ದೂರ ಹೋಗಿ ಬರೋಣ. ಆ್ಯಕ್ಚುಲಿ ನಮಗೆ ಟೆಂಪಲ್ ಅಂತ ಪ್ಲಾನ್ ಇದ್ದಿದ್ದು, ಅದಕ್ಕೆ ನಾನು ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನಾವು ಟೈಮಿಲ್ಲ, ಇನ್ನೂ ಬೇರೆ ಥರ ಡ್ರೆಸ್ ಹಾಕ್ಕೊತ ಇದ್ದೆ. I'm not getting right answer, but finally నేను తిరువన్నామలకి వెళ్ళి స్కంద ఆశ్రమం లోపలికి వెళ్ళి మెడిటేట్ చేసి అక్కడ ఏదో I found something there. Something was getting into my whole system, my whole energy, that consciousness. I could identify myself with that energy, which is not in the human energy. 25th February 2018 ಈ ದಿನ ನಾವಿಬ್ಬರು ಒಟ್ಟಿಗೆ ಸಪ್ತಪದಿ ತುಳಿದು ನಮ್ಮ ಹೊಸ ಜೀವನನ ಆರಂಭಿಸಿದ ದಿವಸ. ಅದು ಎಲ್ಲಿ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ 8 ವರ್ಷಗಳಿಂದ ನಮಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ. ನಮಗೂ ಮತ್ತು ಶಿವಪ್ಪನಿಗೂ ಒಂದು ಕನೆಕ್ಷನ್ ಮಾತ್ರ ಖಂಡಿತವಾಗೂ ಇದೆ ಅಂತ. ಪ್ರತಿ ವರ್ಷ ಹೇಗಾದರೂ ಆಗಲಿ, ಯಾವುದೋ ಒಂದು ರೂಪದಲ್ಲಾಗಲಿ ನಾವು ಶಿವಪ್ಪನ ದರ್ಶನ ಮಾಡದೆ ಆ ವರ್ಷ ಮಾತ್ರ ಮುಗಿಯೋದೇ ಇಲ್ಲ. ಈ ವರ್ಷ ನಮ್ಮ ಆ್ಯನಿವರ್ಸರಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಇದೊಂಥರ ಸಡನ್ ಡಿವೈನ್ ಕಾಲಿಂಗ್ ಅಂತ ಹೇಳ್ತಾರಲ್ಲ, ಅದು ನಿಜಕ್ಕೂ ಸತ್ಯ. ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಹೋಗೋಕ್ಕಾಗಲ್ವಂತೆ. ಆ ಶಿವಪ್ಪ ಯಾರನ್ನ ನೋಡಬೇಕು ಅಂತ ಹೇಳ್ತಾರೋ ಅವ್ರನ್ನ ಮಾತ್ರ ಕರೆಸ್ಕೊತಾರಂತೆ. ನಮ್ಮ ಆ್ಯನಿವರ್ಸರಿ ದಿವಸ ಶಿವಪ್ಪ ಅವ್ರ ಕ್ಷೇತ್ರಕ್ಕೆ ಕರೆಸ್ಕೊಂಡು, ನಾನಿದ್ದೀನಿ ಮಕ್ಕಳೇ, ಮುಂದೆ ನಡೀರಿ ಅಂತ ಹೇಳಿ ಆಶೀರ್ವಾದ ಮಾಡೋ ಥರ ನಮಗಂತೂ ಫೀಲ್ ಆಯಿತು. ಈ 8 ವರ್ಷಗಳಲ್ಲಿ ನಾವು ಕಷ್ಟನೂ ನೋಡಿದ್ದೀರಿ, ಸುಖನೂ ನೋಡಿದ್ದೀರಿ. ಆದರೆ ಪ್ರತಿಯೊಂದು ಸಮಯದಲ್ಲೂ ನಾವಿಬ್ಬರು ಒಟ್ಟಿಗೆ ನಿಂತ್ಕೊಂಡು ಎಲ್ಲ ಎದುರಿಸಿದ್ದೀವಿ. ದರ್ಶನ ಮುಗಿಸ್ಕೊಂಬಂದು ಈ ಕಡೆ ರಾಜಗೋಪುರ ಸೈಡ್ ಹೋದಾಗ ಇಲ್ಲಿ ಮರ ಬರುತ್ತೆ. ಮರದ ಹತ್ರ ಇಲ್ಲೊಂದು ವ್ಯೂ ಪಾಯಿಂಟ್ ಹಾಕಿರ್ತಾರೆ. ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ನಾವು ಗೋಪುರಸ್ನ ಕೌಂಟ್ ಮಾಡ್ಬೋದು. 1 2 3 4 5 6 7 8 ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ನಾವಿವಾಗ ರೂಮ್ ಕಡೆ ಹೋಗ್ತಿದ್ದೀರಿ. ಚೆಕ್ಔಟ್ ಮಾಡಿ ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ರೈಲ್ ಹತ್ತಿ ನಾವು ಬೆಂಗಳೂರಿಗೆ ರೀಚ್ ಆಗ್ತೀವಿ. ಅಷ್ಟೇ. ಪಾಪ ವಿಕ್ಕಿ ಅಂತೂ ಕುಂಡ್ಕೊಂಡು ಹೋಗ್ತಾ ಇದ್ದಾನೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾನೆ ಅವನು. ಸೊ ಇದು ರಾಜಗೋಪುರ. ಅಷ್ಟೇ. ದಟ್ಸ್ ಆಲ್ ಫಾರ್ ದ ಡೇ. ನಮ್ಮ ಅರುಣಾಚಲೇಶ್ವರ ಟ್ರಿಪ್ ಆ್ಯಂಡ್ ದರ್ಶನ ಮಾತ್ರ ಸೀರಿಯಸ್ಲಿ ಸಖತ್ತಾಗಾಯಿತು. ವಿಕ್ಕಿ
ನೀನು ನನ್ನ ಜೀವನಕ್ಕೆ ಹೇಗೆ ಬಂದೆ, ನಮ್ಮಿಬ್ಬರು ಪರಿಚಯ ಹೇಗಾಯಿತು ನನಗಂತೂ ಗೊತ್ತಿಲ್ಲ. ಆದರೆ ನೀನು ಬಂದ ಕ್ಷಣದಿಂದ ನನ್ನ ಜೀವನ ಬದಲಾಗಿದ್ದು ಮಾತ್ರ ನಿಜ. ನನ್ನ ಕನಸುಗಳಿಗೆ ಒಂದು ಹೊಸ ರೆಕ್ಕೆ ಸಿಕ್ತು. ನಿನ್ನ ಕನಸಿಗೆ ನಾನು ಜೊತೆಯಾಗಿರ್ತೀನಿ, ನನ್ನ ಕನಸಿಗೆ ನೀನು ಜೊತೆಯಾಗಿರು. ನಮ್ಮಿಬ್ಬರು ಕನಸಿಗೆ ಆ ಶಿವಪ್ಪ ನಮ್ಮ ಜೊತೆಯಾಗಿರ್ತಾನೆ. ವಿಶ್ ಯು ಎ ವೆರಿ ವೆರಿ ಹ್ಯಾಪಿ ಆ್ಯನಿವರ್ಸರಿ. ಒಂದು ಹೆಣ್ಣಿಗೆ ಜೀವನದಲ್ಲಿ ತುಂಬ ಮುಖ್ಯವಾಗೋದೇನು ಗೊತ್ತಾ? ಕುಂಕುಮ, ಬಳೆ, ಹೂ, ಸೀರೆ ಮತ್ತು ಗಂಡನ ಪ್ರೀತಿ. ಅದು ಎಲ್ಲ ನನಗೆ ಸಿಕ್ಕಿದೆ. ನನಗಿನ್ನೇನೂ ಬೇಡ ಆ್ಯಂಡ್ ನಾನು ಇನ್ನೇನೂ ಕೇಳೋದೂ ಇಲ್ಲ. ನನಗೊಂದೇ ಒಂದು ಆಸೆ ಏನು ಗೊತ್ತಾ? ನಾನು ಮುತ್ತೈದೆಯಾಗಿ ಬದುಕಿ ಮುತ್ತೈದೆಯಾಗಿ ಹೋಗಬೇಕು ಅನ್ನೋದೇ ನನ್ನ ಜೀವನದ ದೊಡ್ಡ ದೊಡ್ಡ ಆಸೆ.